ಉಗ್ರ ನೆಲೆಯಲ್ಲಿ ಟಾಪ್ ಉಗ್ರ ಫಿನಿಶ್ ಅಪ್ಡೇಟ್ಸ್ ಬರ್ತಾ ಇದೆ. ಸೇನಾ ದಾಳಿಗೆ ಉಗ್ರ ಯಾಕೂಬ್ ಮೊಘಲ್ ಈಗ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರರ ಅಡುಗುದಾಣಗಳಲ್ಲಿ ಯಾರ್ಯಾರು ಅಲ್ಲಿ ಬಿಲ್ದಲ್ಲಿ ಹೊಕ್ಕಿದ್ರು ಅದರ ಸಂಪೂರ್ಣ ಪೋಸ್ಟ್ ಮಾರ್ಟಮ್ಗಳು ಬರ್ತಾ ಇದೆ. ಅಂದರೆ ಯಾರ್ಯಾರು ಸತ್ತಿದ್ದಾರೆ, ಏನೇನು ಎಫೆಕ್ಟ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಆರ್ಮಿ ಕೂಡ ಮಾಹಿತಿ ಕಲೆ ಆಗ್ತಾ ಇದೆ. ಬಿಲಾಲ್ ಉಗ್ರ ನೆಲೆಯಲ್ಲಿ ಟಾಪ್ ಉಗ್ರ ಫಿನಿಶ್ ಆಗಿದ್ದ ಆತ ಯಾಕೂಬ್ ಮೊಘಲ್ ಅಂತ ಈಗಾಗಲೇ ಸೇನೆ ಇಂಟೆಲ್ ಏನಿರುತ್ತೆ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇರುತ್ತೆ. ಈ ಒಂದು ಆಪರೇಷನ್ ಆದಮೇಲೆ ಯಾರ್ಯಾರು ಬದುಕಿದ್ದಾರೆ, ಯಾರ್ಯಾರಿಗೆ ಎಫೆಕ್ಟ್ ಆಗಿದೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುತ್ತೆ. ಸೇನಾಪಡೆಯ ಇಂಟೆಲ್ಗಳು ಸಂಪೂರ್ಣ ಮಾಹಿತಿ ರವಾನೆ ಆಗುತ್ತೆ. ಒಂದು ಆಪರೇಷನ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ, ಅವರ ಪೊಸಿಷನ್ಸ್ಗಳನ್ನು ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಮೇಲೆ ಅದರ ಇಂಪ್ಯಾಕ್ಟ್ ಏನಾಯಿತು, ನಾವು ಟಾರ್ಗೆಟ್ ಮಾಡಿದಂಥ ವ್ಯಕ್ತಿಗಳು ಸಾವನ್ನಪ್ಪಿದ್ರ ಅಥವಾ ನಮ್ಮ ಉಗ್ರರ ಟಾರ್ಗೆಟ್ಗಳು ರೀಚ್ ಔಟ್ ಆಯಿತಾ, ಇದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಅದಕ್ಕೂ ಮೊದಲು ಈಗ ಗಾಯಾಳುಗಳ ಆರೋಗ್ಯ ವಿಚಾರಣೆ ಮಾಡಿದಂಥ ಆರ್ಮಿ ಚೀಫ್, ಇನ್ಫ್ಯಾಕ್ಟ್ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ರಾವಲ್ಪಿಂಡಿ ಆಸ್ಪತ್ರೆಗೆ ತೆರಳಿ ಅಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರು ಏನಿದ್ದಾರೆ ಆ ಸಂಘಟನೆಯ ಉಗ್ರರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಣೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ ಸೇನಾ ಮುಖ್ಯಸ್ಥ ಇನ್ಫ್ಯಾಕ್ಟ್ ಆಸಿರ್ ಮುನೀರ್ ಹೋಗಿದ್ದಾರೆ ಅಥವಾ ಇನ್ನಿತರ ಬಹುಶಃ ಇನ್ನಿತರ ಬ್ರಿಗೇಡಿಯರ್ ಇರ್ಬೋದು, ಕರ್ನಲ್ ಇರ್ಬೋದು, ಅಲ್ಲಿನ ಇನ್ನಿತರು ಹೋಗಿರುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಆಸ್ಪತ್ರೆಗೆಲ್ಲ ಜನರಲ್ಗಳು ಅಷ್ಟು ಈಸಿಯಾಗಿ ಭೇಟಿ ಕೊಡಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ತುಂಬ ದೊಡ್ಡದಾಗಿದೆ. ಇದರ ಎಫೆಕ್ಟ್ ಮುನೀರ್ ಇದ್ದಂಗೆ ಇದೆ. ಮುನೀರ್ ಅಲ್ಲ, ಬಹುಶಃ ಬ್ರಿಗೇಡಿಯರ್ ಅಥವಾ ಯಾವ್ದಾರು ಕರ್ನಲ್ ಅಧಿಕಾರಿಗಳು ಇರ್ಬೋದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವೇ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಈಗ ಕಾರ್ಯಾಚರಣೆ ಆದ ಬಳಿಕ ಮುಂದೇನು ಮಾಡಬೇಕು ಅನ್ನೋದು ಕೂಡ ಒಂದು ಗೊತ್ತಾಗುತ್ತೆ. ಅಫ್ಕೋರ್ಸ್ ಸರ್, ತಾವು ಯಾವ ರೀತಿ ನೋಡ್ತೀರಿ ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ? ಆರ್ಮಿ ಅಫಿಷಿಯಲ್ಸ್ಗಳು ಹೋಗಿ ಜೈಷ್ ಎ ಮೊಹಮ್ಮದ್ ಉಗ್ರರಿರ್ಬೋದು ಅಥವಾ ಅವರ ಸಹವರ್ತಿಗಳಿರ್ಬೋದು ಅವರನ್ನು ಭೇಟಿಯಾಗಿರೋದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನ ಆರ್ಮಿ ಒಪ್ಕೊಂಡಾಗಲ್ವ, ಹೌದು ನಾವು ವಿ ಆರ್ ವಿತ್ ಜೈಷ್ ಅಂತ? ಅಬ್ಸಲ್ಯೂಟ್ಲಿ ನೀವು ಕರೆಕ್ಟಾಗಿ ಹೇಳಿದ್ರಿ. ಬಟ್ ನೀವು ಹೇಳಿದಾಗೆ ಆರ್ಮಿ ಚೀಫ್ಸ್ ಎಲ್ಲ ಹಾಸ್ಪಿಟ್ಲ್ಗಳಲ್ಲೆಲ್ಲ ವಿಸಿಟ್ ಮಾಡೋದಿಲ್ಲ. ಇದು ಫೋರ್ಸ್ ಕಮಾಂಡರ್, ಕರೆಕ್ಟ್. ಅಲ್ಲಿರೋ ಫೋರ್ಸ್ ಕಮಾಂಡರ್ ಯಾರು ಅಪ್ ಟು ದ ಮೇ ಬಿ ನನ್ನ ಮನಸ್ಸಿಗೆ ನೋಡ್ತಾ ಇದ್ದೀನಿ, ಅವನು ಮೇಜರ್ ಜನರಲ್ ಇಲ್ಲ ಬ್ರಿಗೇಡಿಯರ್ ಲೆವೆಲಲ್ಲಿ ಇದ್ದಾನೆ. ಇವನು ಹೋಗಿ ಅದನ್ನು ನೋಡ್ತಾ ದಿಸ್ ಮೀನ್ಸ್ ವಾಟ್, ಹಾಗಾದರೆ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ತೋರಿಸ್ಲಿಕ್ಕೆ ಮತ್ತು ಪಾಕಿಸ್ತಾನಿ ಮೊರಾಲ್ ಇಂಪ್ರೂವ್ ಮಾಡಲಿಕ್ಕೆ ಇಂಥವ್ರನ್ನ ಕಳಿಸಿರ್ತಾರೆ. ಇದು ದಿಸ್ ಶೋಸ್ ವೆರಿ ಕ್ಲಿಯರ್ ಎವಿಡೆನ್ಸ್ ದಟ್ ಆರ್ಮಿ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಟೆರರಿಸಮ್. ಈ ಕ್ರಾಸ್ ಬಾರ್ಡರ್ ಟೆರರಿಸಮ್ ಎಲ್ಲ ಆರ್ಮಿ ಇನ್ವಾಲ್ವ್ ಆಗಿದೆ. ಇದು ಅದೇ 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 ಕಾಣಿಸ್ತಾ ಇದೆ. ಈಗ ಮುಂದಿನ ಚೈನ್ ಲಿಂಕ್ ಕಂಟಿನ್ಯೂ ಆಗಿದೆ ಅಂದರೆ ಇಟ್ ಇಸ್ ಎ ಕ್ವೈಟ್ ಕೈಂಡ್ ಆಫ್ ಎವಿಡೆನ್ಸ್. ಎಸ್, ನಮಗೆ ಈಗ ಜೈಷ್ ನಾವು ಪ್ರತಿ ಸಾರಿ ಕೂಡ ನಿಮ್ಮ ಹತ್ರ ಆಧಾರ ಏನಿದೆ ಅಂತ, ಅಫ್ಕೋರ್ಸ್ ಅವ್ರು ನಾಗರಿಕರು ಅಂತ ಹೇಳ್ಬೋದು. ಬಟ್ ಅಲ್ಲಿ ಆ ನವೀನ್ ನಾಗಪ್ಪ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ಈಗ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಗಳಿಲ್ಲ ಅಂದರೆ ನಾವಾದರೂ ಕೂಡ ಟೆರರ್ ಕ್ಯಾಂಪ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ, ಆರ್ಮಿ ಮೇಲೆ ಮಾಡಿಲ್ಲ ಅನ್ನುವಂಥ ಒಂದು ಕಾರಣಗಳು ನಮ್ಮ ಬಳಿ ಇದೆ. ಪಾಕಿಸ್ತಾನ ಹತ್ರ ಯಾವ ರೀಸನಿಂಗ್ ಇದೆ ಅಂತ. ಬಟ್ ಪಾಕಿಸ್ತಾನಕ್ಕೆ ರೀಸನಿಂಗ್ ಬೇಕಾ ಅನ್ನುವಂಥದ್ದು ಒಂದು. ಎರಡನೇದು, ಈಗ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ, ಅವನ ಬುಟ್ಟು ಮೊಮ್ಮಗನೋ ಯಾರೋ ಹೇಳ್ತಾ ಇದ್ರಲ್ಲ, ಉದರ್ ಪಾನಿ ಬಂದ್ಕರಿಗೆ ತೋ ಉದರ್ ಖೂನ್ ಬಹೇಗ. ಸೊ ಆ ಇಂಡಸ್ ವಾಟರ್ ರಿವರ್ದು ನಮ್ಮ ಟ್ರೀಟಿ ಮಾಡಿದ್ದೀವಿ, ಅದೊಂದು ನೆಪ ಇರ್ತದೆ ಇವನಿಗೆ. ಎರಡನೇದು ಅಂತ ಹೇಳಿದ್ರೆ, ನಮ್ಮ ಪಾಕಿಸ್ತಾನದ ಮೇಲೆ ಬಂದು ಅಟ್ಯಾಕ್ ಮಾಡಿದ್ದಾರೆ, ನಾವು ಹೋಗಿ ಇಂಡಿಯಾಕ್ಕೆ ಅಟ್ಯಾಕ್ ಮಾಡಬೇಕು ಅನ್ನೋ ಒಂದು ರೀಸನ್ಸ್ ಇರ್ತದೆ. ಸೊ ದೇ ವೋಂಟ್ ಬಿ ಕೀಪಿಂಗ್ ಕ್ವೈಟ್ ನಾವು. ಡೆಫಿನೆಟ್ಲಿ ರಿಟಾಲಿಯೇಷನ್ ಮಾಡ್ತಾರೆ. ಅದರದ್ದು ಎವಿಡೆನ್ಸ್ ಇನ್ ದ ಮಾರ್ನಿಂಗ್ ಇಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏರ್ಕ್ರಾಫ್ಟ್ ಬಂದು ಒಳಗೆ ನುಗ್ಗಿದೆ, LOC ಕ್ರಾಸ್ ಮಾಡಿದೆ. ದಟ್ ಇಂಡಿಕೇಟ್ಸ್ ಏರ್ ಸ್ಪೇಸ್ ವೈಲೇಷನ್ ಆಗಿದೆ. ಆ ವೈಲೇಷನ್ ಅಕಸ್ಮಾತ್ ಅಕ್ನೂರು ಸೆಕ್ಟರ್ ಇಲ್ಲ ಕೆಳಗೆ RS ಪುರ ಇದು ಈ ಕಡೆ ಪಂಜಾಬ್ ಕಡೆ ಆದರೆ ಇಟ್ ವಿಲ್ ಬಿ ಎ ಫುಲ್ ಸ್ಕೇಲ್. ಸೊ ಇದು ಸ್ವಲ್ಪ ನಾವು ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಬಹುಶಃ ಚೀಫ್ಸ್ ಎಲ್ಲ ಡಿಸ್ಕಸ್ ಆಗಿದೆ. ಪ್ರಧಾನಿಯವರಿಗೆ ಆಗಾಗ ತಿಳಿಸ್ತಾ ಇದ್ದಾರೆ, ಅಪ್ಡೇಟ್ ಆಗಿದೆ. ನಾಳೆ ಸರ್ವಪಕ್ಷಗಳ ಸಭೆ ಇದೆ, ಅದರಲ್ಲಿ ಅಪ್ಡೇಟ್ ಎಲ್ಲರಿಗೂ ಕೊಡಲೇಬೇಕು ಅವರು. ಯಾಕಂದರೆ ನಾವು ಬೇರೆ ಪಾಕಿಸ್ತಾನ ಟೈಪ್ ಅಲ್ಲ, ನಾವು ಇಂಡಿಪೆಂಡೆಂಟ್ ಜನರಲ್ ಇದು ಮಾಡಿರೋದು. ಈಗ ನಿಮ್ಗೆ ಇದೇ ಟೈಮಲ್ಲಿ ಹೇಳ್ತೀನಿ, ಆಸಿಮ್ ಮುನೀರ್ ಏನಿದ್ದಾನೆ ಅವನು ತೆಗೆದಿದ್ದೊಂದು ಡಿಸಿಷನ್ ಇದೆಯಲ್ಲ, ಪಹಲ್ಗಮ್ಮ ನಮ್ಮ ಯಾತ್ರಿಗಳ ಮೇಲೆ ಟೂರಿಸ್ಟ್ಗಳ ಮೇಲೆ ಹಾಕಿರೋದು, ಅದು ಯಾರಿಗೂ ಅವ್ರು ಮಾಡಿದ್ರೆ ಅವನು ಇಂಡಿಪೆಂಡೆಂಟ್ ಆ್ಯಕ್ಷನ್ ಮಾಡಿದ್ರಿಂದ ಏರ್ ಚೀಫ್ ಮತ್ತು ನೇವಲ್ ಚೀಫ್ ಹೇಳ್ತಾ ಇದ್ರು, ಕ್ಯಾ ಕರ್ದಿ ಯಾರ್ ಅಮರ ಪ್ಯಾಂಟ್ ಗೀಳ ಹೋಗ್ಯ, ನಮ್ಮ ಪ್ಯಾಂಟ್ ಒದ್ದಾಗ್ಬಿಡ್ತಲ್ಲ, ಈಗ ಇಂಡಿಯಾದವ್ರಿಗೆ ಮಾಡ್ತಾರಲ್ಲ ರಿಟಾಲಿಯೇಷನ್ ಅಂತ. ಸೊ ಅದು ಅವ್ರದ್ದು. ಬಟ್ ನಾವು ಇಂಡಿಯಾದ್ದು ನಾವು ಎಲ್ಲ ಸರ್ವ ಪಕ್ಷಗಳಿಗೆ ಹೇಳ್ಬೇಕು, ಅಪ್ಡೇಟ್ ಎಲ್ಲರಿಗೂ ಮಾಡಬೇಕು. ರೈಟ್ ಸರ್, ಬರ್ತೀನಿ. ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆಯೋದಿದೆ.